ಹಿತ್ತಲು ಗಿಡ ಮದ್ದಲ್ಲ ಅಂತಕ್ಕಂಥದ್ದು. ಹಿತಶತ್ರುಗಳು ಇದನ್ನೆಲ್ಲ ಎತ್ತೈಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ಒಳಗೆ ಮತ್ತು ಹೊರಗೆ ಯಾರೇ ಮಾಡಿರಲಿ. ಅದಕ್ಕೆ ಆ ಭಗವಂತ ಮಂಜುನಾಥ ಸ್ವಾಮಿ ನೋಡ್ಕೊಂಡು ಸಾವಿರಾರು ಜನ ಇವತ್ತು ಬಂದು ಇಲ್ಲಿ ಸಂಕಲ್ಪವನ್ನು ಮಾಡಿ, ನಾವು ಆಣೆಯನ್ನು ಮಾಡಿ, ಹೆಗಡೆಯವರ ಆಶೀರ್ವಾದವನ್ನು ತಗೊಂಡು ಪ್ರಮಾಣವನ್ನೇ ಮಾಡಿ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾದಂತಹ ಸಂದೇಶವನ್ನು ನಾನು ನನ್ನ ಜೊತೆಯಲ್ಲಿ ನನ್ನೆಲ್ಲ ಮುಖಂಡಗಳು, ಸಾವಿರಾರು ಜನ ಮುಖಂಡಗಳು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದ್ವಿ. ಎಸ್, ನಾನೀಗ ಧರ್ಮಸ್ಥಳದಲ್ಲಿದ್ದೀನಿ. ನಿಮಗೆ ಗೊತ್ತಿದೆ, ಒಂದಷ್ಟು ಅಪವಾದಗಳನ್ನು ಹೊರಿಸಿದ್ರು, ಅಪಪ್ರಚಾರವನ್ನು ಬೇಲೂರು ಶಾಸಕರ ಮೇಲೆ ಮಾಡಿದರು. ಈಗ ಅವರು ಧರ್ಮಸ್ಥಳದ ಧರ್ಮಯಾತ್ರೆಯನ್ನು ಕೈಗೊಂಡಿದ್ದರು. ಸಂತೃಪ್ತಿಯಾಗಿದೆಯಾ ಕೇಳ್ತೀನಿ. ಸರ್ ಹೇಳಿ, ಈಗ ಆಲ್ರೆಡಿ ಬೆಳಗ್ಗೆಯಿಂದನೂ ಕೂಡ ಬೇಲೂರಿಗೆ ಹೋಗಿದ್ರಿ, ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಿ. ನಿಮ್ಮ ಜೊತೆಗೆ ಸಾವಿರಾರು ಕಾರ್ಯಕರ್ತರು ಬಂದಿದ್ದಾರೆ. ಯಾಕೆಂದರೆ ಅದು ನಮ್ಮ MLAಗೆ ಬಂದಿರೋ ಅಪವಾದ ಅಲ್ಲ, ನಮ್ಮ ಮೇಲೆ ಬಂದಿರುವಂಥದ್ದು. ಹಾಗಾಗಿ ನಾವು ಅವ್ರ ಜೊತೆ ಬಂದಿದ್ದೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈಗ ಒಂದು ಸ್ವಲ್ಪ ಯಾಕಂತ ಹೇಳಿದರೆ ಮನಸ್ಸು ಹಗುರ ಆಯ್ತು ಅನ್ನುವಂಥದ್ದು. ಸರ್, ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಮನಸ್ಸಲ್ಲ, ಪರಿಪೂರ್ಣವಾದ ಹೃದಯ, ಸಂಪೂರ್ಣವಾದಂಥ ಹಗುರ. ಯಾಕೆಂದರೆ ತಪ್ಪು ಮಾಡಿಲ್ಲ ನಾವು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಪ್ರಾಮಾಣಿಕತೆಯಿಂದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಬೇಕು, ಪ್ರಮಾಣವನ್ನು ಅಲ್ಲಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಬಂದು ಇಲ್ಲಿ ಸಂಕಲ್ಪವನ್ನು ಮಾಡಿ, ನಾವು ಆಣೆಯನ್ನು ಮಾಡಿ, ಹೆಗಡೆಯವರ ಆಶೀರ್ವಾದವನ್ನು ತಗೊಂಡು ಪ್ರಸಾದವನ್ನು ಮಾಡಿ, ವಿಶೇಷವಾಗಿ ಮಂಜುನಾಥ ಸ್ವಾಮಿಯನ್ನು ಕಾಯ್ತಕ್ಕಂಥದ್ದು ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದವನ್ನು ತಗೊಂಡು ಅಲ್ಲಿ ಸ್ವಾಮಿಗೆ ಬೇಕಾಗಿರ್ತಂಥ ಹೀಡುಗಾಯನ್ನು ಹಾಕಿ ಇವತ್ತು ಇಡೀ ದೇಶಕ್ಕೆ, ಅಂದರೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಮತ್ತು ನಮ್ಮ ನಾಯಕರುಗಳಿಗೆ ಸಂದೇಶವನ್ನು, ಒಬ್ಬ ಪ್ರಾಮಾಣಿಕ ನಿಷ್ಠೆಯಿಂದ ಭಗವಂತನ ಮುಂದೆ ಪ್ರಮಾಣವನ್ನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಇದನ್ನು ಸಂದೇಶವನ್ನು ಕಳಿಸ್ತಕ್ಕಂಥದ್ದಾಗಿದೆ. ಎಲ್ಲೆಲ್ಲೋ ಏನೇನೋ ಸುಳ್ಳನ್ನು ಹೇಳಿ ತಪ್ಪಿಸ್ಕೋಬೋದು, ಆದರೆ ಮಂಜುನಾಥನ ಎದುರುಗಡೆ ನಿಂತ್ಕೊಂಡು ಈ ರೀತಿಯಾಗಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಣ್ಣಪ್ಪನ ಸನ್ನಿಧಾನದಲ್ಲಿ ಹಾಗೆ ಮಂಜುನಾಥನ ಸನ್ನಿಧಿಯಲ್ಲಿ ಕೇವಲ ನಿಮ್ಮ ಕ್ಷೇತ್ರಕ್ಕಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಸರಿಯಾಗಿ ತಲುಪ್ತು ಅಂತ ಅನಿಸ್ತಿದೆಯಾ? 100ಕ್ಕೆ 100ರಷ್ಟು ಮಂಜುನಾಥ ಸ್ವಾಮಿ ಹತ್ರ ಬಂದಂಥವರು ಪ್ರಾರ್ಥನೆಯನ್ನು ಮಾಡಿದ್ದೀನಿ ಅಂತಾರೆ, ಆದರೆ ನಾನು ಆಣೆಯನ್ನೇ ಮಾಡಿ, ಪ್ರಮಾಣವನ್ನೇ ಮಾಡಿ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾದಂತಹ ಸಂದೇಶವನ್ನು ನಾನು ನನ್ನ ಜೊತೆಯಲ್ಲಿ ನನ್ನೆಲ್ಲ ಮುಖಂಡಗಳು, ಸಾವಿರಾರು ಜನ ಮುಖಂಡರುಗಳು ಇವತ್ತು ಬಂದು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದ್ವಿ. ಭಗವಂತ ಮುಂದಿನ ದಿವಸಗಳಲ್ಲಿ ನಮ್ಮ ಕ್ಷೇತ್ರದ ಜನತೆಯ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯವನ್ನು ಚೆನ್ನಕೇಶ್ವರ ಸ್ವಾಮಿ, ಮಂಜುನಾಥ ಸ್ವಾಮಿ ನನಗೆ ನೀಡಲಿ ಅಂತಕ್ಕಂಥದ್ದನ್ನು ಎಲ್ಲರ ಇದಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ಹೇಳ್ತೀನಿ, ತುಂಬ ಜನ ಹೇಳಿದರು ಬೇರೆ ಎದುರಾಳಿಗಳು ತಂತ್ರ ಷಡ್ಯಂತ್ರ ಮಾಡೋದು ಇದ್ದಿದೆ, ಆದರೆ ಸ್ವಪಕ್ಷದಲ್ಲೇ ಆಗ್ತಾ ಇದೆ ಅನ್ನೋಂಥ ಬೇಸರವನ್ನು ಹೊರ ಹಾಕಿದ್ರು. ಇದ್ರ ಬಗ್ಗೆ ಒಂದು ಗಾದಿ ಹೇಳ್ತಾರೆ, ಹಿತ್ತಲು ಗಿಡ ಮದ್ದಲ್ಲ ಅಂತಕ್ಕಂಥದ್ದನ್ನು. ಹಿತಶತ್ರುಗಳು ಎಲ್ಲಿರ್ತಾರೆ ಅಂದರೆ, ಪ್ರಾರಂಭದಲ್ಲಿ ಏನಾದರೂ 4-5 ಜನ ಅಣ್ಣ ತಮ್ಮದಿದ್ರೆ ಮನೇಲಿರ್ತಾರೆ, ಇಲ್ಲ ನಮ್ಮ ಬೀದಿಲಿರ್ತಾರೆ, ಇಲ್ಲ ಊರಲ್ಲಿರ್ತಾರೆ. ಹಾಗಾಗಿ ಹಿತಶತ್ರುಗಳು ಇದನ್ನೆಲ್ಲ ಎತ್ತೈಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ಒಳಗೆ ಮತ್ತು ಹೊರಗೆ ಯಾರೇ ಮಾಡಿರಲಿ. ಅದಕ್ಕೆ ಆ ಭಗವಂತ ಮಂಜುನಾಥ ಸ್ವಾಮಿ ನೋಡ್ಕೊಂತಾನೆ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ
9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.